ಬಂಟ್ವಾಳದ ಗ್ರಾಮಾಂತರ ಪ್ರದೇಶವಾದ ನಲ್ಕೆಮಾರ್ ಶಾಲೆಯಿಂದ ನಲ್ಕೆಮಾರ್ ಬಸ್ ನಿಲ್ದಾಣದವರೆಗೆ ಹಾದು ಹೋಗುವ ಮಾರ್ಗದ ಇಬ್ಬದಿಗಳಲ್ಲಿ ತುಂಬಿದ ಕಸ ಕಡ್ಡಿ ಮತ್ತು ನಾಗರಿಕ ಪ್ರಜ್ಞೆ ಇಲ್ಲದ ನಾಗರಿಕರು ಎಸೆದಿದ್ದ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯವನ್ನು ಸ್ವಯಂ ಸೇವಕರು ಸ್ವಚ್ಛಗೊಳಿಸಿದ್ದಾರೆ. ಹೋಲಿ ಫ್ಯಾಮಿಲಿ ವಾರ್ಡ್ ಸ್ವಯಂ ಸೇವಕರು ನಲ್ಕೆಮಾರ್ ಶಾಲೆಯಿಂದ ಬಸ್ ನಿಲ್ದಾಣದವರೆಗೆ ಸ್ವಚ್ಛತಾ ಕಾರ್ಯ ನಡೆಸಿದರೆ, ಸಂತ ತೆರೇಸಾ ವಾರ್ಡಿನವರು ಪಲ್ಲಮಜಲಿನಿಂದ ನಲ್ಕೆಮಾರ್ ಬಸ್ ನಿಲ್ದಾಣದವರೆಗೆ ಸ್ವಚ್ಛತಾ ಸೇವೆ ನಡೆಸಿದ್ದಾರೆ. ತಂಡದಲ್ಲಿ ಹಿರಿಯ ನಾಗರಿಕರಿಂದ ಹಿಡಿದು ಮಕ್ಕಳು ಕೂಡ ಭಾಗವಹಿಸಿದ್ದು, ಕಸ ಕಡ್ಡಿಗಳನ್ನ ತರಗೆಲೆಗಳನ್ನ ಗುಡ್ಡೆ ಹಾಕಿ ಬೆಂಕಿ ಹಚ್ಚಲಾಯಿತು. ಕಸ ಎಸೆಯಬೇಡಿ ಎಂಬ ಬೋರ್ಡಿನ ಬುಡದಲ್ಲಿಯೇ ಕಣ್ಣು ಕಾಣದ ನಾಗರಿಕರು ಎಸೆಯುತ್ತಿದ್ದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಕುಡಿದು ಬಿಸಾಡುತ್ತಿದ್ದ ಬಾಟಲಿಗಳನ್ನು ತೆರವು ಮಾಡಲಾಯಿತು. ಶಾಲಾ ಮಕ್ಕಳು ಸೇರಿದಂತೆ ನಾಗರಿಕರು ದಿನನಿತ್ಯ ಬಳಸುವ ದಾರಿ ಈ ಸ್ವಚ್ಛತಾ ಕಾರ್ಯದಿಂದ ಕಸ ಮುಕ್ತವಾಗಿದೆ. ಈ ದಾರಿಯ ಸ್ವಲ್ಪ ಭಾಗ ಕಾಡಿನ ಅಂಚಿನಲ್ಲಿ ಹಾದು ಹೋಗುತ್ತದೆ. ಇಲ್ಲಿ ವಿದ್ಯಾಭ್ಯಾಸ ಇರುವ ಅವಿದ್ಯಾವಂತರು ವಾಹನಗಳಲ್ಲಿ ಬಂದು ತ್ಯಾಜ್ಯದ ತೊಟ್ಟೆಗಳನ್ನು ಬಿಸಾಡಿ ಹೋಗುತ್ತಾರೆ. ಅಮಟಾಡಿ ಗ್ರಾಮ ಪಂಚಾಯತಿ ಇಲ್ಲಿ ಕಸ ಎಸೆಯಬೇಡಿ ಎಂಬ ಫಲಕ ಅಳವಡಿಸಿದ್ದರೂ ಮನೆಯ ತ್ಯಾಜ್ಯವನ್ನು ಇಲ್ಲಿ ಬಿಸಾಡಿ ಹೋಗುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಅಂದಹಾಗೆ ಕಸ ತೆರವಿಗೆ ಅಮಟಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಸ ಸಂಗ್ರಹ ಅಭಿಯಾನ ಜಾರಿಯಲ್ಲಿದೆ. ಆದರೂ ತ್ಯಾಜ್ಯವನ್ನು ರಸ್ತೆ ಬದಿ ಹಾಕುವವರ ಸಂಖ್ಯೆ ಇಲ್ಲಿ ಅಧಿಕವಿದೆ. ಪ್ರತಿ ವರ್ಷ ನಲ್ಕೆಮಾರ್ ದೇವಸ್ಥಾನದ ನೇಮೋತ್ಸವದ ಸಂದರ್ಭ ಈ ಭಾಗದಲ್ಲಿ ಸ್ವಯಂ ಸೇವಕರು ತ್ಯಾಜ್ಯ ವಿಲೇವಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಹೀಗಾಗಿ ಈ ಮಾರ್ಗವನ್ನು ವರ್ಷಕ್ಕೆ 2 ಬಾರಿ ಸ್ವಯಂ ಸೇವಕರೇ ಸ್ವಚ್ಛ ಮಾಡುವ ಅಭಿಯಾನ ಕಳೆದ ಕೆಲ ವರ್ಷಗಳಿಂದ ನಡೆಯುತ್ತಿದೆ. తీరాలు ఫుల్ కాదు.